ಸುಮಾರು 4.5 ತೊಲೆ ಬಂಗಾರವನ್ನು ಎಲ್ಲ ಗೃಹಲಕ್ಷ್ಮಿ ದುಡ್ಡಿನಿಂದ ಗ್ರಾಮ ದೇವಿಗೆ ಮಾಡಿಸಿದ್ದಾರೆ. ಒಂದೊಂದು ಗ್ರಾಮ ಪಂಚಾಯತಿಗೆ ತಿಂಗಳ 1 ಕೋಟಿ 2 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ. ಅವರು ತಿಂಗಳ 2,000 ಕೊಡೋದಕ್ಕೆ ಎಲ್ಲ ನಮ್ಮ ಮನೆಗೆಲ್ಲ ಆಗೈತ್ರಿ. ದೇವ್ರಿಗೆ ಕೊಟ್ಟೇವ್ರಿ. 2,000 ರೂಪಾಯಿ ಅವ್ರು ಹಾಕಿದ್ದಕ್ಕೆ ನಮ್ಗೆ ಒಳ್ಳೇದಾಗೈತಿ. ಒಂದು ತುತ್ತನ್ನ ಉಣ್ತೇವೆ ನಾವು. ಬಡವ್ರ ಜನ ಹೆಣ್ಮಕ್ಳು ಯಾರೇ ಕರ್ನಾಟಕದಾಗ ಎಷ್ಟೋ ಜನ ಹೆಣ್ಮಕ್ಳು ಇರಲಿ ಅವ್ರಿಗೆ ಒಳ್ಳೇದಾಗಲಿ. ಇದ್ದರಿಗೆ ಶ್ರೀಮಂತರ ತಾನ ಮಾಡ್ರಿ. BJP ಅವ್ರು ಬಂದ್ರೆ ಏನ್ ಮಾಡ್ಯಾರ್ರಿ? ಮಾಡ್ಯಾರ, ಬರೀ ಇದ್ದರಿಗೆ ಮಾಡ್ಯಾರ್ರಿ ಸರ್. ಮತ್ತು ಮುಂದಿನ ತಿಂಗಳು ಹಾಕಾರ ನಾವು ಮತ್ತೆ ಏನಾರು ತರಬೇಕು ಹಾಲು ಇದು ಅನ್ನೋದು ಒಂದು ಇದು. ನಾನಿವತ್ತು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕುರುಬುರುಮಲ್ಲೂರು ಗ್ರಾಮದಲ್ಲಿದ್ದೇನೆ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಾದಂತಹ ಪಂಚ ಗ್ಯಾರಂಟಿಗಳಲ್ಲಿ ಏನು ಸವಣೂರು ತಾಲೂಕಿನ ಕುರುಬುರಮಲ್ಲೂರು ಗ್ರಾಮದ ಏನು ಗ್ರಾಮ ದೇವತೆಗೆ ಏನು ಗೃಹಲಕ್ಷ್ಮಿ ಯೋಜನೆ ಏನು ಎಲ್ಲ ಮನೆಯ ಸದಸ್ಯರು ಏನು ಮಹಿಳೆಯರು ಏನಿದ್ದಾರೆ ಅವರೆಲ್ಲರೂ ಕೂಡಿ ಈ ಒಂದು ಗ್ರಾಮ ದೇವತೆಗೆ 4.5 ತೊಲೆ ಬಂಗಾರವನ್ನು ಏನು ತಂದುಕೊಟ್ಟು ಆ ಒಂದು ದೇವಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಈ ಒಂದು ಗ್ರಾಮ ದೇವತೆಗೆ ಬಂಗಾರವನ್ನು ತರುವ ಒಂದು ಏನು ವಿಚಾರ ಅವರಿಗೆ ಹೇಗೆ ಬಂತು ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ನಾವು ಪ್ರೇಮದಲ್ಲೇ ನಮ್ಮ ದೇವಿಗೆ ಮಾಡಿಸಿದ್ರಿ. ನಾವು ಯಾ ಗಂಡ್ಮಕ್ಳು ಏನು ಹೇಳ್ರಿ ನಮ್ಗೆ, ನಾವು ಹೆಣ್ಮಕ್ಳು ಪ್ರೇಮದಿಂದ ಮಾಡಿಸಿದ್ವಿ, ಬಂಗಾರ ಮಾಡಿಸಿದ್ವಿ ನಾವು. ಮತ್ತು ಖುಷಿಯಿಂದ ಮಾಡ್ಸೇವ್ರಿ ನಾವು. ಅವ್ರಿಗೆ ಗಂಡ್ಮಕ್ಳು ಅಂತ ಏನು ಹೇಳ್ರಿ ನಮ್ಗೆ, ನಾವು ಪ್ರೇಮದಲ್ಲಿ ಹೆಣ್ಮಕ್ಳು ಕೂಡಿ ಮಾತಾಡ್ಕೊಂಡು ನಾವು ಒಂದು ಬಂಗಾರ ಮಾಡ್ಸಂತ ಮಾಡಿಸಿದ್ವಿ ನಾವು. ಇದು ದ್ಯಾಮ ಒಂದು ಇದಕ್ಕೆ ದೇವಿಗ್ರಿ ನಾವು ತಾಯಿ ಚೈನ್ ಮಾಡಿಸ್ಬೇಕಾಗಿತ್ತು. ತಾಯಿ ಚೈನ್ ಬಿಟ್ಟು ಪದಕ ಸರ ಮಾಡ್ಸೀವ್ರಿ. ಪದಕ ಸರಕ್ಕೆ ಒಟ್ಟರು ರೊಕ್ಕ ಹಾಕಿವ್ರಿ. ಕಡಿಮೆ ಆಗಿದ್ದು ಮತ್ತೆ ನಾವು ಒಣೆನಾರು ಒಟ್ಟರು ಸೇರಿ ಮತ್ತೆ ಒಂದೊಂದು ಸಾವಿರ ಜಮಾ ಮಾಡಿ ಹಾಕಂಡ್ರಿ. ಕಡಿಮೆ ಆಗೈತಿ, ನತ್ತಿಗೆ ರೊಕ್ಕ ಕಮ್ಮಿ ಆಗ್ಯಾವು, ಕೊಡ್ತೀರಿ ಹೆಂಗೆ ಅಂದ್ರಿ. ಕೊಡ್ತೀವಿ ಅಂದು ಒಟ್ಟರು ಮಾತಾಡ್ಕೊಂಡು ಮತ್ತೆ ಒಂದೊಂದು ಸಾವಿರ ಹೆಚ್ಚಿಗೆ ಹಾಕಿವ್ರಿ ನಾವು. ಇಲ್ಲಿ ಗ್ರಾಮ ದೇವಿಗೆ ನಮ್ಮೂರಿಗೆ ನಾವು ಮೂರ್ತಿ ಮಾಡಿ ಹೊಸ ಮೂರ್ತಿ ಮಾಡಿದ್ರಿ. ಮಾಡಿಂದಾಕ ಇಲ್ಲಿ ನಮ್ಮೂರು ಹೆಣ್ಮಕ್ಳು ಏನು ಮಾಡಿದ್ರಿ, ಇವರು ಒಂದು ಇದು ಮಾಡ್ಯಾರ ತಡಿ ಅಂತಂದು ಅವರು ಈ ಗೃಹಲಕ್ಷ್ಮಿ ಹಣ ಬರಕತ್ರಿ. ಗೃಹಲಕ್ಷ್ಮಿ ಹಣ ಬರಕತ್ತ ತಕ್ಷಣ ಅವ್ರು ಏನು ಮಾಡಿದ್ರು, ನಾವು ಇದ್ರಾಗ ಒಂದೊಂದು 1,000 ಅಲ್ಲಿ 2,000 ಹಾಕಿ 1ನೇ ಕಂತಿನ ಹಣದಾಗ ನಾವು ಆಕಿಗೆ ಬಂಗಾರ ಕೊಡಿಸ್ತೇವೆ ಅಂತ ಮಾಡೀವಪ್ಪ ಅಂದ್ರಿ. ಊರಾಗ ಹಂಗೆ ಕೂಡ್ದಾರಿ ಮುಂದೆ ಅಂದಿದ್ರಿ. ನಿಮ್ಮ ವೈಯಕ್ತಿಕ ವಿಚಾರವಾದ ನೀವು ಮಾಡ್ತೇವೆ ಅಂದ್ರೆ ಮಾಡಿರಿ, ಅದು ಒಳ್ಳೆ ಕೆಲಸ ಮಾಡಿರಿ ಅಂದಿದ್ದಕ್ಕೆ ಅವ್ರಷ್ಟರು ಮಾತಾಡ್ಕೊಂಡು ಹೆಣ್ಮಕ್ಳು ಏನು ಮಾಡಿದ್ರಿ, ಬಂಗಾರ ತರಕ್ಕೆ ವಿಚಾರ ಮಾಡಿದ್ರಿ. ಅದು 1 ತೊಲೆ 2 ತೊಲೆ 3 ತೊಲೆ ಅನ್ಕಂತ 4.5 ತೊಲೆ ಬಂಗಾರ ಮಾಡಿಸಿದ್ರಿ ಅವರು. ಹಾಕಿರ್ತಾರೆ ಹಿಂಗೆ ದೇವಿದು ಹೊಸ ಗುಡಿ ಆತ್ರಿ. ಆಕಿಗೆ ತಕ್ಕಂಗ ನಾವು ಹೊಸ ಒಂದು ಸಾಮಾನು ತಂದು ಹಾಕಿದ್ರೆ ಚಲೋ ಆಕೈತಿ. 2,000 ರೂಪಾಯಿ ಬರ್ತೈತಿ ನಮ್ಗೆ. ಅದ್ರಾಗ ನಾವು ಒಟ್ಟೊಟ್ಟಿಗೆ ಹಾಕಿ 1,000 ಹಾಕಿ ಮಾಡ್ಸಿರತ್ತಂತ ಅಷ್ಟು ಹೆಣ್ಮಕ್ಳು ಮಾತಾಡ್ಕೊಂಡ್ರಿ. ಎಲ್ಲ ಜಾತಿಯರು ಮಾಡ್ಕೊಂಡ್ರಿ ಹಾಕಿ ಮಾಡೇವಿ. ಅವರು ತಿಂಗಳ 2,000 ಕೊಡೋದಕ್ಕೆ ಎಲ್ಲ ನಮ್ಮ ಮನೆಗೆಲ್ಲ ಆಗೈತ್ರಿ. ದೇವ್ರಿಗೆ ಕೊಟ್ಟೇವ್ರಿ. ಅಲ್ಲಿ ಎಲ್ಲ ಸರಿ ಮಾಡೇವ್ರಿ, ಚಂದಾಗಿ ಮಾಡೇವ್ರಿ ಗುಡಿನ. ನಮ್ಗೆ ದೇವ್ರು ಅವ್ರು ಕೊಟ್ಟಾರ ಅವ್ರಿಗೆ ಮಾಡಿರತ್ತ ಅವ್ರ ಹೆಸರು ಉಳಿಲಿ ಅಂತ ಮಾಡಿದ್ರಿ ನಾವು. ಸಿದ್ದರಾಮಯ್ಯರ ಹೆಸರು ರೀ, ದೇವತಿ ಮ್ಯಾಗಾರ ಇರ್ತೈತಿ, ಆಕ್ಯಾರ ನೋಡ್ತಾಳ್ರಿ. ಹ್ಞೂ ರೀ, ನಮ್ಗೆ ಎಲ್ಲ ಚಲೋ ಆಗೈತ್ರಿ ಅವ್ರು ಬಂದಿದ್ದಕ್ಕೆ. ಇನ್ನಾದ್ರೂ ಅವರ ಬರಲಿ ಅಂತೀವ್ರಿ ನಾವು. ನಮ್ಗೆ ಏನು ಗೊತ್ತರಿಪ್ಪ, ಇಂಥ ಕಾಲ ಬರ್ತೈತಿ ಅನ್ನೋದು ಏನು ಗೊತ್ತ್ರಿ ನಮ್ಗೆ. ಮತ್ತೇನೋ ದೇವಿ ದಯದಿಂದ ಮತ್ತು ಅವಾಗೂ ಹೊಟ್ಯಾಗ ಹಾಲು ಹಾಕಿ ಅವರ ಹಾಕಿವ್ರಿ. ಮತ್ತು ಅವರು ಬಂದ್ರಿ, ಅವ್ರು ಬಂದು ಚಲೋ ಆತ್ರಿ. ನಮಗೂ ಚಲೋ ಆತ್ರಿ, ಅವ್ರಿಗೆ ಚಲೋ ಆತ್ರಿ ಬಂದಿದ್ದೆ. ಹುಡುಗರಿಗೆ ಭಾಳ ಅನುಕೂಲ ರೀ. ಭಾಳ ಖುಷಿ ಆಗತ್ತೆ ಸರ್. ಇಲ್ಲಿ ಮಠ ಆದರೂ ಗಂಡ್ಮಕ್ಳ ನಿರ್ಧಾರ ತೊಗೊಂಡು ಗಂಡ್ಮಕ್ಳು ಅಮೌಂಟ್ ಕೊಡ್ಬೇಕಾಗಿತ್ತು. ಈಗ ಅವ್ರಲ್ಲಿಂದ ಅವ್ರ ಕೈಲಿ ಅದಕ್ಕೆ ಸಹಾಯ ನಾವು ಮಾಡ್ತೇವಲ್ಲ, ನಮ್ಮ ಸಿದ್ದರಾಮಯ್ಯ ಅಮೌಂಟ್ ಹಾಕ್ಯಾನಲ್ಲ ಅನ್ನೋ ಇದರಿಂದ ಅವ್ರವ್ರ ಹೆಣ್ಮಕ್ಳು ಸ್ವತಃ ನಿರ್ಧಾರ ತೊಗೊಂಡು ಸರ್. ಅವ್ರಿಗೆ ಫಸ್ಟ್ 1ನೇ ಕಂತು ಬರೋತ್ಲೆ 2ನೇ ಕಂತಿನ ದುಡ್ಡು ಏನಾಯ್ತು ಅಷ್ಟು ಜಮಾ ಮಾಡಿಬಿಟ್ಟು 3 ಲಕ್ಷ ಅಮೌಂಟ್ನ 3 ತೊಲೆ ಬಂಗಾರನ ಮಾಡಿಸ್ಕೊಟ್ಟಿದ್ದಾರೆ ಸರ್. ನಮ್ಮೂರಿಗೆ ಭಾಳ ಖುಷಿ ಆಗೈತೆ ರೀ. ಹೆಣ್ಮಕ್ಳಿಂದನೂ ಯೂಸ್ ಆತಲ್ಲ ಅಂತ ಯೋಜನೆ ತಂದಿದ್ದಕ್ಕೆ ಇದಾಯ್ತು ಸರ್. ಅವರು ಇಲ್ಲಿ ಯೋಜನೆ ತರಲನ ಇದ್ದಿದ್ರೆ ಇದು ಯಾವುದೂ ಹಾಕಿದ್ದಿಲ್ಲ ಸರ್. ಹೆಣ್ಮಕ್ಳು ಯಾವುದೋ ನಿರ್ಧಾರ ತೊಗೊಳೋದು ಹಾಕಿದ್ದಿಲ್ಲ ಸರ್. ಸಿದ್ದರಾಮಯ್ಯ ಯೋಜನೆಯಿಂದ ಭಾಳ ಅನುಕೂಲ ಆಗೈತೆ ಸರ್ ಅವ್ರಿಗೆ. ಈಗ ಇದು ಹೆಣ್ಮಕ್ಳು ಈ ರೀತಿ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ ಸರ್. ಆಮೇಲೆ ಅವ್ರು ಒಮ್ಮೆಕ್ಲೆ ಸಡನ್ಲಿ ಹಿಂಗೆ ನಾವು ಮಾಡಾಕತ್ತೇವೆ ಅಂದಿಂದನೂ ಗೊತ್ತ್ರಿ. ಎಲ್ಲರಿಗೂ ಒಂದು ಮನೆ ಆಶ್ಚರ್ಯ ಆದಂಗೆ ಆಯ್ತು ಸರ್. ಅವರು ಒಂದು ನಿರ್ಧಾರ ತೊಗೊಂಡು ಸ್ವತಃ ತಾವಾಗ ಸೇರಿಗೆ ಅದನ್ನ ಇದು ಮಾಡಿದ್ರು, ನಕ್ಲೇಸ್ ಅದು ಮಾಡಿಸೋ ನಿರ್ಧಾರ ತೊಗೊಂಡಾರ. ದ್ಯಾಮವ್ಗೆ 3 ಲಕ್ಷ ರೂಪಾಯಿ ಅಮೌಂಟ್ ಎಟ್ ಅ ಟೈಮ್ ಒಂದು 15 ದಿನದೊಳಗೆ ಕಲೆಕ್ಟ್ ಮಾಡ್ಯಾರ ಸರ್. ಅದನ್ನೆಲ್ಲ ಅವರು ಸೇರಿ ಎಲ್ಲ ಹೆಣ್ಮಕ್ಳು ಒಪ್ಪಿಗೆ ಮೇರೆಗೆ ಯಾರೂ ಕೊಡೋಂಗಿಲ್ಲ ಅಂದಿಲ್ಲ. ಎಲ್ಲರೂ ಕಂತು ಬರತ್ಲೆ ಒಯ್ದೊಯ್ದು ಕೊಟ್ಟಿದ್ದಾರೆ ಸರ್ ಎಲ್ಲರಿಗೂ. ಕೊಟ್ಬಿಟ್ಟು ಬಂಗಾರ ತಂದು ಗುಡಿ ಓಪನಿಂಗ್ ಆಗೋ ಟೈಮ್ನಾಗ ದೇವಿಗೆ ಹಾಕಿದ್ದಾರೆ ಸರ್. ಹಾಂ ಸರ್, ಅದರಿಂದ ನಮಗೆ ಭಾಳ ಖುಷಿ ಆಗೈತೆ ಸರ್. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಗೆ ನಮಸ್ಕಾರ, ಸಿದ್ದರಾಮಯ್ಯರಿಗೆ ನಮಸ್ಕಾರ. 2,000 ರೂಪಾಯಿ ಅವ್ರು ಹಾಕಿದ್ದಕ್ಕೆ ನಮ್ಗೆ ಒಳ್ಳೇದಾಗೈತಿ. ಒಂದು ತುತ್ತನ್ನ ಉಣ್ತೇವೆ ನಾವು. ಬಡವ್ರ ಜನ ಹೆಣ್ಮಕ್ಳು ಯಾರೇ ಕರ್ನಾಟಕದಾಗ ಎಷ್ಟೋ ಜನ ಹೆಣ್ಮಕ್ಳು ಇರಲಿ ಅವ್ರಿಗೆ ಒಳ್ಳೇದಾಗಲಿ. ನಮ್ಗೆ ಏನು ಒಳ್ಳೇದಂದ್ರೆ ಅವು ಒಂದು ಕೊಟ್ಟಿದ್ದು 1,000 ರೂಪಾಯಿ ಎಲ್ಲ ಹೆಣ್ಮಕ್ಳು ಹಾಕಿ ನಾವು ದ್ಯಾಮವ್ಗೆ ಒಂದು ಇದು ಮಾಡ್ಸೇವ್ರಿ, ಲಕ್ಷ್ಮೀ ಸರ ಮಾಡ್ಸೇವಿ. 3 ತೊಲಿದು 3 ಲಕ್ಷ ರೂಪಾಯಿ ಖರ್ಚು ಮಾಡೀವಿ. ಒಂದೊಂದು ಸಾವಿರ ಕೊಟ್ಟೇವ್ರಿ. ನಾವೇನು ಹೆಚ್ಚಿಗೆ ಕೊಟ್ಟಿಲ್ಲ.
ಇಡೀ ಊರ ಮಲ್ಲೂರು ಕುರುಬೂರು ಪ್ರತಿ ಹೆಣ್ಮಕ್ಳು ಒಬ್ಬರು 1,000 ರೂಪಾಯಿ ಕೊಡೇವ್ರಿ ನಾವು. ನಮ್ಮ ಹೆಸರು ನಾಗವ್ವ ನಾಯ್ಕರಿ. ಬದುಕು ಸರ ಮಾಡ್ತೇವ್ರಿ, ನತ್ತು ತಂದವಿ, ಅಲ್ಲಿಂದ ಹಿಂದೆ ದುರ್ಗೋದಾಡ್ರಿ, ಆಕಿಗೆ ತಾಳಿ, ಸುತ್ತಗಾಲ್ ಉಂಗ್ರ, ಇಂಥ ಕಡುಗ ಎಲ್ಲ ತಂದು ಸೀರೆ ಎಲ್ಲ ಉಡಿ ತುಂಬಿ ಸವಾನೆಗೆ ಇದು ಮಾಡೇವ್ರಿ ಸರ್. ಚಲೋ ಅನಿಸ್ತೈತ್ರಿ, ಊರ್ ದೇವತಿ ಮತ್ತು ಆಕಿ ಚಂದ ಇದ್ರ ಚಲೋ ಅನಿಸ್ತೈತ್ರಿ. ಮತ್ತು ಹಂಗೆ ಮಾಡ್ಕೊಂಡು ನಾವು ಬಂದೇವ್ರಿ. ನಮಗೂ ಖುಷಿ ಆತ್ರಿ. ಮತ್ತು ಸಿದ್ದರಾಮಯ್ಯವ್ರು ಕೊಟ್ಟಿದ್ದಕ್ಕೆ ನಾವು ಕೊಟ್ಟೇವ್ರಿ. ಇನ್ನಾದ್ರೂ ಮುಂದೆ ಅವರು ಬರ್ಬೇಕು ಅನಿಸ್ತೈತ್ರಿ ನಮಗೆ. ಆಮೇಲೆ ಹುಡುಗರು ಒಂದು ನಮ್ಮ ಹುಡುಗ ಐತ್ರಿ, ಮತ್ತು ಸಾಲಿಗೆ ಗೌರ್ಮೆಂಟ್ ಶಾಲೆಗೆ ಹೋಗಿದ್ದ ಅವನು. ಈ ಕಾಲ್ಮೆಂಟಿಗೆ ಹಚ್ಚೇವ್ರಿ, ಮತ್ತು ಕಾಲ್ಮೆಂಟ್ ಶಾಲೆಗೆ ಹೋಗ್ಕಂಡ್ರಿ ಅವ್ನಿಗೆ. ಹೊಟ್ಟೆ ಕಿಚ್ಚಿನ ಜನ ಅಂತಾರ್ರಿ, ಬಡಬಗ್ರಿಗೆ ಏನು ಇದ್ದಿದ್ದಿಲ್ರಿ ಇಲ್ಲಿ ಮಟನು. ಇದ್ದರಿಗೆ ಹಾಕಿತ್ತು ಹೊಳ್ಳಿ ಬಡವ್ರಿಗೆ ಏನು ಕೊಟ್ಟಿಲ್ರಿ ಅವರು. ಇದ್ದರಿಗೆ ಶ್ರೀಮಂತರ ತಾನ ಮಾಡ್ರಿ. BJP ಅವ್ರು ಬಂದ್ರೆ ಏನು ಮಾಡ್ಯಾರ್ರಿ? ಮಾಡ್ಯಾರ, ಬರೀ ಇದ್ದರಿಗೆ ಮಾಡ್ಯಾರ್ರಿ ಸರ್. ಇಲ್ದರ್ಗೆ ಏನು ಇಲ್ರಿ. ನಾವು ಗ್ರಾಮ ದೇವತೆಗೆ ಸಿದ್ದರಾಮಯ್ಯರು ಹಾಕಿದ ರೊಕ್ಕನ ನಾವು ಬಂಗಾರ ಮಾಡಿಸೀವ್ರಿ. ಸಿದ್ದರಾಮಯ್ಯರಿಗೆ ಕೊಟ್ಟಿದ್ದು ನಮ್ಗೆ ಉಪಯೋಗ ಆಯ್ತು. 3-3.5 ಲಕ್ಷ ಮಾಡಿದ್ವಿ ಅಷ್ಟ್ರು ಹೆಣ್ಮಕ್ಳು ಕೂಡ್ಕೊಂಡು. ನಾವು ಈಗ ಅದನ್ನು ಇದು ಬಂಗಾರ ಮಾಡಿಸಿದ್ರಿ, ಗ್ರಾಮ ದೇವತೆಗೆ ಹಾಕಿದ್ವಿ. ನಮ್ಗೆ ಖುಷಿ ಆತ್ರಿ. ನಾವು ಸಿದ್ದರಾಮಯ್ಯ ರೊಕ್ಕ ಹಾಕೊಂಡು ಹೊಳಿತ್ರಿ, ಮೊದ್ಲು ಏನು ಹೊಳಿಬೇಕ್ರಿ? ನಾವು ದುಡ್ಕೊಂಡು ತಿನ್ನೋರು, ನಮ್ಗೆ ಎಲ್ಲಿ ಬರ್ಬೇಕ್ರಿ? ನಾವು ಯಾವಾಗಾರ ಹೋಗಿ ಒಮ್ಮೆ ಕೈ ಮುಗಿಯೋರು. ಈ ಸಿದ್ದರಾಮಯ್ಯರ ದುಡ್ಡು ಹಾಕಿಂದ ನಮಗೂ ಒಟ್ಟರು ಮಾತಾಡ್ಕೊಂಡು ಹೆಣ್ಮಕ್ಳು ಮಾಡಿದ್ರಿ. 2,000 ಹಾಕಿಂದನ ನಾವು ದೇವ್ರಿಗೆ ಇದನ್ನ ಮಾಡೇವ್ರಿ. ಇಲ್ಲಿ ಅವಾಗಿನಿಂದ ಯಾವಾಗ ನಾವು ದುಂಡು ಮಾಡಿಕೊಡ್ಬೇಕತ್ರಿ, ಯಾರು ಕೊಡಂಗಲ್ರಿ. ಈಗ ಅವ್ರು ಹಾಕಿದ್ರಂತೆ ನಮಗೂ ಖುಷಿ ಬಂತ್ರಿ, ದೇವಿಗೆ ಖುಷಿ ಬಂತ್ರಿ, ಮಾಡಿದ್ವಿ. ಇಲ್ಲಿ ಏನು ಮಾಡ್ಬೇಕ್ರಿ? ನಾವು ಯಾರು ಕೊಡ್ತಾರ್ರಿ ನಮ್ಗೆ? ಏನ್ರಿ ಅವ್ರು ಕೊಟ್ರ ಅಂತೇಳಿ ಎಲ್ಲಾರ್ಗಿ ಖುಷಿನ ಆತ್ರಿ, ದೇವ್ ಖುಷಿ ಆದ್ರಿ. ನಾವು ಹಾಕ್ಯಾರಂತ ಉಮೇದಿರಿ ಮೇಲೆ ನಾವು 2,000 ಐತಿ ಹಂಗೆ ಕೊಟ್ಟ ಬಿಟ್ಟಿವಿ. ಕೊಡ್ತೇವಂತೆ ಅಂತ ಮತ್ತೆ ನೋಡ್ರಿ, ಅವ್ನು ವ್ಯಸನ ಮಾಡಿದನ್ರಿ ಸಿದ್ದರಾಮಯ್ಯ. ಮತ್ತೆ ಎಲ್ಲರಿಗೂ ಖುಷಿ ಆತ್ರಿ. ಅವನ ಕೊಡ್ಲಿ ನಾವು ಯಾವಾಗ ಖುಷಿಲಿಂದ ಮಾಡ್ಬೇಕತ್ರಿ. ಬಂದ್ ರೊಕ್ಕದ ಮೊಮ್ಮಕ್ಕಳಿಗೆ ಡ್ರೆಸ್ ತೊಗೊಂತೀವ್ರಿ, ಅವ್ರಿಗೆ ಸಾಲಿಗೆ ಉಪಕಾರ ಮಾಡ್ತೇವ್ರಿ, ಕಟ್ಟಾಕ್ಬೇಕ್ರಿ, ಎಲ್ಲದಕ್ಕೂ ಉಪಯೋಗ ಮಾಡೀವ್ರಿ. ನಾವು ಎಲ್ಲದ್ರಿಂದ ಬಂದು ತಂದಟ್ಟಿಗೆ ನಮ್ಮ ಮೊಮ್ಮಕ್ಕಳಿಗೆ ಎಲ್ಲಾದ್ರು ಖುಷಿಲಿಂದ ಎಲ್ಲಾದ್ರು ಮಾಡ್ಸೀವ್ರಿ. ಅವಕ್ಕೆ ಏನು ಬೇಕಂತ ಕೊಡಿಸ್ತೇವ್ರಿ. ಭಾಳ ಇದಾಗೈತ್ರಿ. ಮತ್ತು ಬರ್ತೈತಿ ಅನ್ನೋ ಆಸೆನ ಅಷ್ಟೇ ತುಂಬ್ಕೊಂಡೀವ್ರಿ ನಾವು. ಮತ್ತು ಮುಂದಿನ ತಿಂಗಳು ಹಾಕಾರನ್ನ ಮತ್ತೆ ಏನಾರು ತರಬೇಕು ಹಾಲು ಇದು ಅನ್ನೋದು ಒಂದು ಮನಸ್ಸಿಗೆ ಇದು. ನಮ್ಮ ರಾಜ್ಯ ಸರ್ಕಾರ ಬಂದು 2 ವರ್ಷ ಆಗ್ಲಿಕ್ಕೆ ಬಂತು. ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರ ಇಫೆಕ್ಟ್ ನೀವು ನೋಡ್ತಾ ಇದ್ದೀರಿ. ಈ ಕುಂದೂರಲ್ಲಿ ಒಂದು ತಾಯಿ ಹಸುವನ್ನು ಖರೀದಿ ಮಾಡಿದ್ದಾರೆ. ಜೊತೆಗೆ ಇವತ್ತು ನೀವು ಕುರುಬೂರು ಗ್ರಾಮಕ್ಕೆ ಹೋಗಿದ್ದೀರಿ. ಸುಮಾರು 4.5 ತೊಲೆ ಬಂಗಾರವನ್ನು ಎಲ್ಲ ಗೃಹಲಕ್ಷ್ಮಿ ದುಡ್ಡಿನಿಂದ ಗ್ರಾಮ ದೇವಿಗೆ ಮಾಡಿಸಿದ್ದಾರೆ. ಬೇವನಹಳ್ಳಿಯಲ್ಲೂ ಕೂಡ 2 ಲಕ್ಷ ರೂಪಾಯಿ ಮಾಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ವಿಶೇಷವಾಗಿ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ 5 ಗ್ಯಾರಂಟಿಗಳನ್ನು ಕೊಟ್ಟು ಖುಷಿಯಾಗಿ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಬಂಗಾರವನ್ನು ಮಾಡಿ ದೇವರಿಗೆ ಹಾಕುವಂಥ ಉದಾಹರಣೆಗಳನ್ನ ನಾವು ರಾಜ್ಯದ ತುಂಬ ನೋಡ್ತಾ ಇದ್ದೀವಿ. ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 250 ಕೋಟಿ ಬರ್ತಾ ಇದೆ. ಎಷ್ಟು? 250 ಕೋಟಿ ಪ್ರತಿ ವರ್ಷ. ಒಂದೊಂದು ಗ್ರಾಮ ಪಂಚಾಯತಿಗೆ ತಿಂಗಳ 1 ಕೋಟಿ 2 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ. ಮತ್ತು ಆ ದುಡ್ಡಿನಿಂದ ಸ್ವಾಭಾವಿಕವಾಗಿ ಖುಷಿಯಾಗಿ ಎಲ್ಲ ಊರವರು ಒಬ್ಬ ಮನೆಯಾಗ 1,100 ರೂಪಾಯಿ ಹಾಕಿಬಿಟ್ರು 4-5 ಲಕ್ಷ ಆರಾಮಾಗತ್ತವು. ಅದಕ್ಕೆ ಎಲ್ಲ ಹಳ್ಳಿಗೂ ಒಂದು ಮಾದರಿಯಾಗಿ ಬಹಳಷ್ಟು ಕಡೆ ಗೃಹಲಕ್ಷ್ಮಿ ದುಡ್ಡಿನಿಂದ ಶಾಲೆಗಳು ಕೊಡ್ತಾ ಇದ್ದಾರೆ, ದೇವಸ್ಥಾನಗಳು ಕೊಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ತಾಯಂದಿರು ಸರ್ಕಾರದ ಈ ಯೋಜನೆಗೆ ಬಹಳಷ್ಟು ಉಪಯುಕ್ತ ತಗೊಂತಾ ಇದ್ದಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ವಿ. ಕ್ಯಾಮರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಹಾವೇರಿ.